ಅಕ್ಕೋರಿನ ತಲೆ ಬಚ್ಕೋಬೇಕು. ನಮ್ದೆಲ್ಲ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ನಿನ್ನೆ ನೀನು ನೋಡ್ಕೊ. ಅಲ್ಲೇ ಇರುವ ಎಲ್ಲೇ ಇರು, ಬರುತ್ತಿರುವ ಒಳಗೆ ಬಂದ್ಬಿಡ್ತು. ಏನಾಗಲ್ಲ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವ್ಲಾಗ್ಸ್ ಮಾಡೋದಕ್ಕಿದ್ದು ತುಂಬಾ ದಿನ ಆಗೋಯಿತು. ಸೊ ಯಾಕೆ ಮಾಡಿಲ್ಲ ಅಂತ ಅಂದರೆ ಸ್ವಲ್ಪ ಪರ್ಸ್ನಲ್ ಇಶ್ಯೂ ಇತ್ತು ಜಮೀನು ವಿಷಯವಾಗಿ. ಸೊ ಅದಕ್ಕೆ ಓಡಾಡ್ತಾ ಇದ್ವಿ. ರಜಾನ ಎಂಜಾಯೇ ಮಾಡಿಲ್ಲ ನಾವು, ಹಾಗಾಗೋಯಿತು. ಸೊ ಅದಕ್ಕೆ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸದ್ಯಕ್ಕೆ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಮತ್ತೆ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗೇನಂದರೆ ದೀಕ್ಷು ಆಲ್ರೆಡಿ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾಯಿತು. ಸೊ ಅವಳಿಗೆ ಅಡ್ಮಿಷನ್ ಮಾಡಬೇಕಿತ್ತು ಕಾಲೇಜಿಗೆ, ಅದಕ್ಕೆ ಅಂತ ಅವಳು ಹೋದ್ಲು. ನಮ್ಮ ಅಕ್ಕ ಮಾತ್ರ ಇಲ್ಲೇ ಉಳ್ಕೊಂಡಿದ್ಲು, ಜಮೀನು ವಿಷಯವಾಗಿ ಮಾತುಕತೆ ಇತ್ತ ಅಂತ. ಸೊ ಅವಳೀಗ ಸ್ನಾನಕ್ಕೆ ಹೋಗಿದ್ದಾಳೆ. ಮತ್ತು ಇವತ್ತು ಬೆಳಿಗ್ಗೆ ಎದ್ದು ಪೂರಿ ಉಪ್ಪಿಟ್ಟು ಮಾಡಿದ್ದೆ. ಸೊ ತಿಂದ್ವಿ. ಈಗ ಅಡುಗೆಗೆ ಇಡ್ತಾಯಿದ್ದೀನಿ. ತರಕಾರಿ ಸಾಂಬಾರು ಮಾಡೋಣ ಅಂತ ಆ್ಯಕ್ಚುಲಿ ತೋರಿಸ್ತೇನೆ ರೀ ನಿಮಗೆ. ಪೂರಿ ಉಪ್ಪಿಟ್ಟು ಮಾಡಿದ್ದೆ, ಎಲ್ಲ ತಿಂದಿದ್ದಾಯಿತು. ಸೊ ಅನ್ನಕ್ಕೆ ಇಟ್ಟಿದ್ದೀನಿ. ಇದು ತರಕಾರಿ ಸಾಂಬಾರು ಮಾಡೋಣ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾಡಬೇಕು ಸಾಂಬಾರು ಮಾಡಿಟ್ಟು ಇವತ್ತು ಸ್ವಲ್ಪ ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ದೀಕ್ಷೆಗೆ ಸ್ವಲ್ಪ ಟಾಪ್ ಎಲ್ಲ ಬೇಕಂತೆ, ಕಾಲೇಜಿಗೆ ಸೇರಿದಾಳಲ್ಲ, ಅದಕ್ಕೆ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಸ್ನಾನಕ್ಕೆ ಹೋಗಿದ್ದಾಳೆ. ನಮ್ಮ ಹರ್ಷು ವಾಲ್ಯೂಮ್ ಮ್ಯೂಟ್ ಮಾಡು. ಅವಳು ಬಂದು ಟಿ ವಿ ನೋಡ್ತಾ ಇದ್ದಾಳೆ. ಅವಳಿಗೂ ರಜಾ ಇತ್ತು, ರಜಾ ಎಂಡ್ ಆಯಿತು. ಸೊ ಅವಳಿಗೆ ಸ್ಕೂಲ್ಗೆ ಸ್ಟಾರ್ಟ್ ಮಾಡಿದ್ದಾಳೆ ಹೊರಡೋಕ್ಕೆ. ಅಷ್ಟೇ. ರೆಡಿ ಆದ್ಲು ನಮ್ಮಕ್ಕ. ಸೊ ರೆಡಿಯಾಗಿದ್ದೀವಿ ಮಲ್ಲೇಶ್ವರಂಗೆ ಹೋಗೋಕ್ಕೆ. ಇವಾಗ ಊಟ ತಿನ್ಕೊಂಡು ಹೋಗ್ಬಿಟ್ಟು ಬರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನಿನ್ನೆ ನೀನು ನೋಡ್ಕೊ. ಹಾಂ, ಓಕೆ, ಬಾಯ್, ಕೀಪ್ ವಾಚಿಂಗ್. ಸೊ ನಮ್ಮಮ್ಮನ ಮನೆಗೆ ಬಂದು ನಮ್ಮಮ್ಮ ಈಗ ರೆಡಿ ಆಗ್ತಾ ಇದೆ. ಆಟ ಮಾಡೋ ಇಲ್ಲಿ ನಾವು ಬಂದರೂ ಇನ್ನೂ ರೆಡಿಯಾಗಿಲ್ಲ. ಆಗಿದ್ದೆ ಕಣೆ, ಅಲ್ಲಿ ಹೊರಗಡೆ ಗುಡಿಸ್ತಾ ಇದ್ದೆ ಕಣೆ ಕಸನ. ತಿರ್ಗಾ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಮತ್ತೋದೆ. ಆಟೋದವ್ರಿಗೆ ಫೋನ್ ಮಾಡಬೇಕಾ? ಆಟೋದವ್ರು ಮಾಡಿ. ಇನ್ನೇನು ರೆಡಿ ನಂದು ಆಯ್ತವ. ಈ ಸಂದಿಲ್ ಹೆಂಗ್ ಬಂದೈತ್ ನೋಡು. ಹೆಂಗಪ್ಪ ಬಂದೆ? ಭಯನೇ ಆಗೋಯ್ತಲ್ಲ. ಬರ್ತೀನಿ, ಮಾತಾಡ್ತೀನಿ. ಸರಿ, ಥ್ಯಾಂಕ್ ಯು. ಇಲ್ಲೆಲ್ಲ ಬರ್ತೀಯಾ? ಜಾಗ ಗೌರಮ್ಮನೆ ಹಂಗೆ ಉಲ್ಟಾ ಹೋಗ್ಬಿಡು. ಹೋಗಕ್ ಗೊತ್ತಾಗ್ತಾ ಇಲ್ಲ. ನೀರ್ ಬೇಕೇನೋ, ಒಂದ್ ಬಕೆಟ್ ನೀರ್ ಇಡ್ಬರ್ರಿ. ನೀನ್ ಇಡೋಗಮ್ಮಿ, ಅಪ್ಪಾಜಿ ಅಲ್ಲಿ ನಿಂತಿಲ್ಲ, ಮುಂದಕ್ಕೆ ಬಂದ್ಬಿಡುತ್ತೆ. ಇರು ಬಾ ಬಾ. ಬರ್ಲಿ ಬಿಡಿ. ತಿರ್ಗಕ್ಕೂ ಆಗ್ತಾ ಇಲ್ಲ. ಲಕ್ಷ್ಮಿ ಅವಳೇನ್ ಬಂದ್ರೆ ಅಂತ ಇದೇನಪ್ಪ ಅಮ್ಮಿ? ನಾನು ಅಮ್ಮಿ ಅನ್ನಲ್ಲ ಎಲ್ಲ ಪಾಪ. ಇರವ ನನ್ ಗಾಡಿ ಮೇಲೆ ಬಿದ್ದೋಗ್ಬಿಟ್ಟ. ತಿರ್ಗಕ್ ಆಗ್ತಾ ಇಲ್ಲಪ್ಪ, ಅದಕ್ಕೆ ಹುಡುಕ ಬಂದಿರೋದು. ಹುಷಾರಿಲ್ಲ ಅವ್ರಿಗೆ. ಸೊ ಇವಾಗ ಆಟೋ ಬಂದು ನಿಂತಿದೆ, ವೆಯ್ಟಿಂಗ್. ನಿಮ್ದು ಮಾತುಕತೆ ಮುಗ್ದಿದ್ರೆ ಆಟೋ ಸ್ಟಾರ್ಟ್ ಮಾಡಿದ್ರು, ಬನ್ರಿ. ಬಾಯ್ ಅಪ್ಪಾಜಿ. ಬರ್ತಾಳೆ, ಇಲ್ಲೇ ಇರ್ತಾಳೆ.
ನಾನು ಈ ಕಡೆ ಹತ್ತು ಇನ್ನೊಂದ್ ದಿವಸ ಒಂದು ಕುರಿ ಒಂದು ತಪ್ಪಿಸ್ಕೊಂಡ್ಬಿಟ್ಟಿತ್ತು ತಿರ್ಗಾ ಅದು ಸಿಕ್ಕೋಯ್ತು ಅದೇ ಕಾಡದಿಲ್ಲಿ ತಿರ್ಗಾ ಬೆಳಿಗ್ಗೆ ಹುಡುಕೊಂಡೋದಾಗ ಸಿಕ್ಕೋಯ್ತು ಭಯ ನಾಯಿ ಏನು ನಮ್ಮ ಅಪ್ಪಾಜಿನೂ ತುಂಬಾ ಕುರಿ ಸಾಕಿತ್ತಂತೆ. ಎಲ್ಲ ಮಾರ್ಕೊಂಡ ಇದನ್ನ ವಿಡಿಯೋಗೆ ಹಾಕ್ಬೇಕು. ಕುಡಿ ಎತ್ಕೋ. ನಾನು ಕೂದಲು ಆಗ್ತದೆ. ಏನು ಗೊತ್ತಾ, ಏನು ಶಾಪಿಂಗ್ ಮಾಡಿದ್ದು ತೋರ್ಸೋಕ್ಕಾಗಿಲ್ಲ, ಮನೆಗೆ ಹೋಗಿ ತೋರಿಸ್ತೀವಿ. ಓಕೆ ಬೇಕಾ? ಅಮ್ಮ ಮಗಳು ಒಟ್ಟಿಗೆ ಗ್ಲಾಸ್ ಎತ್ತುತ್ತಾ ಇದ್ದಾರೆ. ಆದರೆ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀವಿ. ಆಯ್ತು. ಅದಕ್ಕೆ ಹಾಂ ಶಾಪಿಂಗ್ ಮುಗಿತ್ತು, ಆಟೋ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಆಯಿತಾ. ಸಾರಿ, ಇಲ್ಲಿ ರಶ್ಶು ನೋಡಿ ಎಷ್ಟು ರಶ್ ಇದೆ. ಸಂಡೇ ಫುಲ್ ರಶ್ಶು. ಏನೋ ತೋರ್ಸೋಕ್ಕಾಗಲಿಲ್ಲ ಏನೇನು ತೊಗೊಂಡ್ವಿ ಅಂತ. ಆಟೋ ಇಳಿದು ಮನೆಗೆ ಬಂದ್ವಿ. ಅವ್ರದ್ದು ಕೇಳಿಸ್ತದೆ. ಡೋರ್ ಕ್ಲೋಸ್ ಡೋರ್ ಹೇಳ್ಕೊಳಪ್ಪಜಿ. ಗಾಯ್ಸ್, ಇವಾಗ ಏನೇನು ತಂದಿದ್ದೀವಿ ಅಂತ ತೋರ್ಸೋಣ. ಬ್ಯಾಗ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. 200 ಕೊಟ್ಟಿದ್ದು. ಲಗೇಜ್ ಜಾಸ್ತಿ ಆಗೋಯ್ತು ಅಂದ್ಬಿಟ್ಟು ಬ್ಯಾಗ್ ತಗೊಂಡಿದ್ದೆ. ಇದು ಫಸ್ಟು ನಂದೇ ತೋರಿಸ್ಬಿಡ್ತೀನಿ. ನಾನು 2 ಡ್ರೆಸ್ ತಗೊಂಡೆ. ಓಕೆ, ಇದೊಂದು ಟಾಪು ಮತ್ತು ಇದಕ್ಕೆ ಪ್ಯಾಂಟ್. ಇದೊಂದು ಟಾಪು, ಇದಕ್ಕೆ ಪ್ಯಾಂಟು ವೇಲ್. ಇದಿಷ್ಟು ನಾನು ತಗೊಂಡಿದ್ದು. ಆಮೇಲೆ ಇದು ನಮ್ಮ ಅಕ್ಕ ತಗೊಂಡಿದ್ದು. ಅವಳು 2 ಟಾಪೇ ತಗೊಂಡಿದ್ದಾಳೆ. ನೆಕ್ಸ್ಟ್ ಟಾಪ್ ಅಕ್ಕ ತಗೊಂಡಿರೋದು. ನೆಕ್ಸ್ಟು ನಮ್ಮ ದೀಕ್ಷದಪ್ಪ ಕಾಲೇಜ್ ಸ್ಟಾರ್ಟ್ ಆಗೋಗಿದೆಯಲ್ಲ, ಅವಳಿಗೆ ಟಾಪ್ಸು. ಇದು ನೆಕ್ಸ್ಟ್ ಇದು ಆಮೇಲೆ ಒಂದು ಲೆಗಿನ್ಸ್ ಪ್ಯಾಂಟು, ಒಂದು ದುಪ್ಪಟ್ಟ. ಇಷ್ಟು ನಮ್ಮ ದೀಕ್ಷಿಗೆ ತಗೊಂಡಿರೋದು. ನೆಕ್ಸ್ಟ್ ಇದು ನಮ್ಮ ತಂದೆಗೆ ಶಾರ್ಟ್ಸ್. ಆಮೇಲೆ ಪ್ಯಾಂಟ್.
ಪ್ಯಾಂಟ್ಗಳು. ಮನೆಗೆ ಹಾಕೊಳ್ಳೋಕ್ಕೆ ಫ್ರೀಯಾಗಿ ಪ್ಯಾಂಟ್ ತಗೊಂಡ್ವಿ. ಒಂದು ಇದು ನಾನು ತಗೊಂಡಿದ್ದು. ಸೊ ಇದು ಮನೇಲಿ ಹಾಕೊಳ್ಳೋಕೆ ಪ್ಯಾಂಟ್ ತಗೊಂಡಿದ್ದು. ಇನ್ನು ಪ್ಯಾಂಟ್ ಇರ್ಬೇಕಲ್ವಾ? ಇನ್ನೊಂದು ಕವರ್ ಇದೆ. ಇದು ನಾನು ನಮ್ಮ ಅದೇ ಥರ ತಗೊಂಡಿದ್ದೀನಿ. ಇದು ಅವಳಿಗೊಂದು, ನನಗೊಂದು. ಇದು ನನಗೆ ಪ್ಯಾಂಟ್. ಇದು ಅಕ್ಕಂದು ಬ್ಲ್ಯಾಕು, ಇದೆರಡು ಪ್ಯಾಂಟ್ ನಂದು. ನೆಕ್ಸ್ಟ್ ಇದು ನಮ್ಮ ಅಮ್ಮನ ಡ್ರೆಸ್ಸೇ ಚೆನ್ನಾಗಿರೋದು. ತೋರಿಸ್ತೀನಿ. ಇದು ನಮ್ಮ ಅಮ್ಮನಿಗೆ, ನಮ್ಮ ಅಮ್ಮನ ಡ್ರೆಸ್ಸು, ಅದಕ್ಕೆ ದುಪ್ಪಟ್ಟ, ಪ್ಯಾಂಟು, ಮತ್ತು ಇದೂ ಟಾಪು ಪ್ಯಾಂಟ್. ಇದು ಪ್ಯಾಂಟ್. ಇಷ್ಟೇ ಶಾಪ್ ಮಾಡಿದ್ದು. ಆಮೇಲೆ ಅರ್ಶಿಗೆ ಏನು ತಗೊಂಡ್ವಿ ಅಂದರೆ, ಅರ್ಶಿಗೆ ಶಾರ್ಟ್ಸ್ ಬೇಕಿತ್ತು ಅಷ್ಟೇ. ಅವಳಿಗೆ ಒಂದೆರಡು ಶಾರ್ಟ್ಸ್ ತಗೊಂಡ್ವಿ ಅಷ್ಟೇ. ಅವಳಿಗೆ ಆಲ್ರೆಡಿ ಲಾಸ್ಟ್ ಟೈಮೇ ಬಟ್ಟೆ ತಂದಿದ್ದೆ ನಾನು, ಈಗ ಒಂದು ವಾರದಿಂದ. ಸೊ ಅದಕ್ಕೆ ಅವಳಿಗೇನು ತಗೊಂಡಿಲ್ಲ, ಶಾರ್ಟ್ಸ್ ಮಾತ್ರ ತಗೊಂಡಿದ್ದಷ್ಟೇ. ಇಷ್ಟು ತೊಗೊಂಡು ಬಂದ್ವಿ. ಇವತ್ತು ಹೋಗಿ ಶಾಪ್ ಮಾಡಿಕೊಂಡು ನಾವು ಬಟ್ಟೆಗೆ ಸುರಿಯೋ ದುಡ್ಡನ್ನ ಒಡವೆ ಗಿಡವೆಗೆ ಸುರಿದ್ರೆ ಆಗುತ್ತೆ. ಎಷ್ಟು ಒಂದು ನಂದು 4,000 ನಿಂದೆಷ್ಟಾಯಿತು? 1,600 ಏನೋ ಆಯಿತು. ನಮ್ಮ ಅಕ್ಕನ 2,000, ನಮ್ಮ ಅಮ್ಮನ ಹತ್ರ 1,500-2,000 ಆಗಿರುತ್ತೆ. ಎಷ್ಟಾಯಿತು? ಆಗಿದೆ 10,000 ಖರ್ಚು ಮಾಡ್ಕೊಂಡ್ಬಂದಿದ್ದೆ. ಹೋಗಿ ಒಂದು 8-10 ಸಾವಿರ ಖರ್ಚು ಮಾಡಿದ್ದಾಯಿತು. ಇಷ್ಟೇ ಶಾಪ್ ಮಾಡಿದ್ದು. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ನಮ್ಮ ಅಕ್ಕ ಹೊರಡ್ತಾ ಇದ್ದಾಳೆ. ಬೆಳಿಗ್ಗೆನೆ. ಎಲ್ಲೂ ಹೋಗಿಲ್ಲ ಈ ಸತಿ, ಏನೂ ಮಾಡಿಲ್ಲ. ಮಕ್ಕಳು ಬೇಜಾರು ಮಾಡ್ಕೊಂಡ್ರು ಎಲ್ಲೂ ಹೋಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಊರ್ದು ಸ್ವಲ್ಪ ಏನೋ ತಕರಾರು ನಡೀತು, ಅದಕ್ಕೆ ಅಲ್ಲೇ ಓಡಾಡಿದ್ದಾಯಿತು. ನಾವು ಎಲ್ಲೂ ಹೋಗಲಿಲ್ಲ. ಸೊ ನಾಳೆ ದೀಕ್ಷು ಮುಂಚೆನೇ ಹೋಗ್ಬಿಟ್ಟಿದ್ದಾಳೆ. ನಮ್ಮಮ್ಮ ಕಾಫಿ ಟೀ ತಗೊಬರ್ತಾವ್ರೆ. ಇಷ್ಟೇ ನನಗೆ. ಟೀ ಪುಡಿ ಹಾಕಿದೆಯಾ ಇಲ್ಲ ಬೆಳ್ಳಗೆ ಮಾಡ್ಕೊ ಬಂದಿದ್ಯಾ ಒಳ್ಳೆ. ನಿನ್ನ ಕಲರ್ ಹೆಂಗೈತೆ ಹಂಗೆ ಮಾಡ್ಕೊಂಡು ಬಂದಿದ್ದೆ. ಬಿಸಿಲಲ್ಲಿ ಸುತ್ತಾಡಿ ಕರ್ರಗಾಗಿದ್ದೀವಿ. ವಾರದಿಂದ ಊರಿಗೆ ಸುತ್ತಿ ಕೈ ಕಾಲು ವೆದರು ಗಂಟ್ಲು ಎಲ್ಲ ಟೋಟಲಿ ಎಲ್ಲ ಹೋಗ್ಬಿಟ್ಟಿದೆ ನಮ್ದು. ಏನು ಊರಿಂದ ಬಂದಾಗ ಹೆಂಗಿರ್ತೀವಿ ಹಂಗಿರೋದೇ ಇಲ್ಲ. ಸೊ ಎಲ್ಲ ಡಲ್ ಹೊಡಿತಿದ್ದಾಳೆ ಪಾಪ. ಸಾಕಾಗಿದೆ ಜರ್ನಿ ಮಾಡಿ 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 ಊರಿಗೆ ಓಡಾಡಿ. ಈಗ ಮತ್ತೆ ನಾಳೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ನಾನು. ಇಲ್ಲಿಂದ ಚನ್ನಪಟ್ಟಣದಿಂದ ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರು ಇದೇ ಆಗ್ತಾ ಇದೆ. ಏನೋ ಆಗ್ಬಿಟ್ಟಿದೆ, ಸಿಕ್ಕಾಬಿಟ್ಟು ವಾಯ್ಸ್ ಹೋಗ್ಬಿಟ್ಟಿದೆ. ಟಯರ್ಡ್, ಜಸ್ಟ್ ತುಂಬ ಮೈಕೈ ನೋವು ಒಂಥರ ಓಡಾಡಿ ಏನೂ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ರಜೆ ಇದೆಯಂತೆ, ನೋಡೋಣ ಅವಾಗಾದರೂ ಬಂದರೆ ನೋಡಬೇಕು. ಕಾಲೇಜ್ ಸ್ಟಾರ್ಟ್ ಆದಮೇಲೆ ರಜೆ ಕೊಟ್ಟರೆ ಮತ್ತೆ ಬರ್ತು. ಹಾಗೆ ನಾನು ಗುದ್ದು ಹೊರಟೋಯ್ತದಲ್ಲಪ್ಪ. ಬುಕ್ಲಿ ದಡಲಿ ಬಂದಿದ್ದೆ. ಏನು ಮಾಡೋಕ್ಕಾಗಲ್ಲ. ಇವಳಷ್ಟು ದೂರ ಇದ್ದಾಳೆ ಚಿಕ್ಕಮಂಗ್ಳೂರಿಗೆ. ಒನ್ ಡೇ ಬೇಕು ಹೋಗಿ ಬರೋಕ್ಕೆ. ಮಿಸ್ ಮಾಡ್ಕೋತೀವಿ. ಹಿಂಗೆ ಬಸ್ ಹತ್ತಿಸ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ. ಓಕೆ ಬಾಯ್ ಗೈಸ್. ಬಾಯ್. ಏನೋ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಅಪ್ಪ ಬರ್ತೈತೆ ಇಟ್ಕೋ ಬರ್ರಿ. ನಿಮ್ಮ ಅಪ್ಪ ಬರ್ತೈತೆ
Okay guys, bye, good night, keep watching.